ಪಾಪು ಹಾಸ್ಪಿಟಲ್ ಆಪರೇಷನ್ ಅವಾಗ ನಾನು ಜೀವನ ಎಂಥ ಸಿಚುವೇಷನ್ ಬ್ಯಾಡ್ ಸಿಚುವೇಷನ್ ತುಂಬ ಬ್ಯಾಡ್ ಸಿಚುವೇಷನ್ ಇದ್ವಿ ಅವಾಗ ಬೇಡ್ಕೊಂಡು ಅಲ್ಲಿಂದ ಕಣ್ಣೀರು ಹಾಕೊಂಡು ಬಂದಿದ್ದೆ ನಾನು. ಇಲ್ಲಿಂದ ಬಂದು ರಿಟರ್ನ್ ಹೋಗಿದೆ, ನಾನು ಬಿಸ್ನೆಸ್ ಕೇಳಿದ್ದೆ. ಅದಕ್ಕೆ ಆ ಭಕ್ತಿಯಿಂದ ಈ ಹಾಡನ್ನು ಮಾಡ್ತಿರೋದು. ಭಾಳ ಹಾಡೋದು ನನಗೆ ಅರ್ಪಿಸಿ ನಾನು ಗುಡಿಯ ನಂಬರ್ ತೊಗೊಂಡಿದ್ದೆ. ಒಂದ್ಸರಿ ಸಿಂಗರ್ಗೆ ಮತ್ತು ರೈಟರ್ಗೆ ಹಾಡ್ಕಂದ ಪ್ರೊಡ್ಯೂಸರ್ಗೆ ಅವ್ರು ಅವಿನಾಶ್ ನಮ್ಮ ಅದೇ ಮ್ಯೂಸಿಕ್. ಅಯ್ಯೋ ನೀನು ಬಂದಿಯಮ್ಮ ಬಾಮ್ಮ ಮದುವೆ ಇದೆಯಮ್ಮ ಅವ್ರವ್ರಕ ಸಾರು ಅಂತ ಬುತ್ತಿ ನೋಡು ಅಣ್ಣನು ಇನ್ನೊಂದು ಸೀರೆ ಕೊಡಪ್ಪ ಆಡಪ್ಪ. ದುರ್ಗಾ ಪರಮೇಶ್ವರಿ ಅಮ್ಮ ದೇವಿ ಒಂದು ನಿಮಿಷ ಅಂಜೆ ಕಟ್ ಮತ್ತೆ ವೈಟ್ ಬೋರ್ಡ ಎಲ್ಲ ಬೋರ್ಡ ಇನ್ನು ಎಷ್ಟು ಗಾಡಿ ಇದಾವೆ? 3 ಇದಾವಣ್ಣ. 3 ಗಾಡಿ ಚೆನ್ನಾಗಿ ಓಡಿ ಸ್ಟಿಕ್ಕರ್ ಹಾಕಿದ್ಯಾ? ಸ್ವಲ್ಪ ಒಂದು ಅಡಿ ತರಕ್ಕೆ ನಿಮ್ಮ ಮಂದಿರ ಹಾಕಿ ಕೆಳಗಡೆ ದುರ್ಗಾಸ್ಥಳ ಕೃಪೆ ಅಂತ. ದುರ್ಗಾಸ್ಥಳ ಅಂದ್ರೆ ಗಂಗಮ್ಮ ಈ ಗಾಡಿ 50 ಕಿಲೋಮೀಟರ್ ದುರ್ಗಾಸ್ಥಳ ಕೃಪೆ ಅಂತ ಬರ್ಸು. ಸ್ಪೀಡ್ ಒಂದು ಸೀರೆ ಕೊಡ್ತೀವಿ ಇವತ್ತ ಸೀರೆ ಕೊಡ್ತಿರ್ಕಂದ ಬೇಡ ಯೂಟ್ಯೂಬ್ ಮಾಡಿದೆ ಅಂತ ಒಂದು 2 ಸೀರೆ ಕೊಡಪ್ಪ. ಜರ್ಸಿ ಅಂತವು ಕೆಳಗಡೆ ಪಾಪ ಬಿಡ್ಸಾಕು ಒಂದು ಸೀರೆ ಕೊಡೋರಿಗೆ ಗಾಡಿಗೆ ಅಲ್ಲಿ ಬಂದಾಗ ಸೀರೆ ಕೊಡೋಣ. ಸೀರೆ ಮಲ್ಲಿ ಗಾಣ ಗಾಡಿ ಯಾವ ಊರು? ನನ್ನ ಹೆಸರು ಹಾಕ್ಸ್ಕೊಂಡಿದ್ದೀನಿ. ಆಗಲ್ಲ ಆಗಲ್ಲ ಅಂದ್ಬಿಟ್ಟು ನನ್ನ ಹೆಸರು ಹಾಕ್ಕೊಡಕ್ಕೆ ನಾವು ರಾಮದುರ್ಗ ಅಣ್ಣ ಅಲ್ಲಿ ಅಭಿ ಕಣ ಏನಂತ ಅಣ್ಣವೇನೋ ನಿರಂತರವಾಗಿ ನೀನು ಅಚ್ಚನ ಕಣ್ಣಾಗ ಬೆಳಿ ಅಚ್ಚನ ಅನ್ನ ಖಂಡಿತ ಬೆಳಿತೀವಿ. ಹೋಗೋಣ ಅನ್ನ ಫುಡ್ ಇದ್ರೆ ಬೆಳಿತಾರೆ ಹಂಗೆ ಸ್ಪೀಡ್ ಕೊಟ್ಟಿದ್ದೆ ಗಾಡಿಗೆ ಕೊಡಿ ಅಣ್ಣ ಪೂಜೆ ಸಾಮಾನು ಕೊಡಿ. ಬೆಳಿ ಅಮಾಸೆ ಬರ್ತೀನಿ ಕಣವ ಪೂಜೆ ಮಾಡ್ಕೊಳತ್ತೀವಿ ಅಂತೇಳಿ ಅರ್ಕೆ ಮಾಡ್ಕೊಂಡಿದ್ದು. ಅವತ್ತು ಕಮ್ಮಿ ಆಯಿತು. ನನಗೆ ಅಡಿಲಿ ಕಾಲು ನೋವು ಬರಲ್ಲ ಅಂತ ಇಲ್ಲ ನಾನು ಬರ್ತಾರೆ ಮೈಗೆ ಅಂತ ಹಾಕ್ಯ ನಂಬಿಕೆ ಇದ್ರೆ ಒಂದು ತಗೊಳ್ಕೊಂಡ್ಬಿಡು. ತಮಾಸೆ ನಂಬಿಕೆ ಇದೆ ಇಬ್ಬರು ಸೇರಿ ಹೋಗ್ಕೊಂಡ್ಬಿಡು. ಯಾವ ಕರ್ಮ ಮೈಗೆ ಅಂತರ ಮನೆ ಫೋಟೋ ಉದ್ದಾರ ಆಗಿ ನನಗೆ ಫೋಟೋ ಐತೆ ಮೈಗೆ ಅಂತ ಹಾಕ್ಯ ದುಡ್ಡಿದ್ರೆ ಅಂತ ತಗೊಳ್ಕೊಳ್ಳ ನೀವು ಕರ್ಕೊಂಡು ಹೋಗಿಸ್. ಯಾವೂರು ಯಾವೂರವರು ಅಲ್ಲಿ ಅಡ್ರೆಸ್ ಕೊಟ್ಟಾಗ ನಾವು ಬಂದು ಮನೆಗೆ ಮುಚ್ಚಿ ತಿಕ್ತೀವಿ. ಮಕ್ಕಳು ಆರಾಮಾಗಿ ಹೋಗ್ರಿ, ನೀವು ಗಣ್ಣ ಆರಾಮಾಗಿ ಹೋಗ್ರಿ. ಹುಣಸೆ ಹುಳಿ ಬೆಲ್ಲ ಸ್ವಲ್ಪ ಹಚ್ಚಿ ಸ್ವಲ್ಪ ರೂಪಾಯಿ ಹೆಂಗಿದೆ ಇಲ್ಲೇ ಬರಕ್ಕ ಇಲ್ಲೇ ಮನೆ ಕೊಡ್ತೀನಿ. ಆಚೆ ತಗೊಂಬರಕ್ಕ ಮನೆ ಮಗಂಗೆಲ್ಲ ಕೊಟ್ಟು ಬರೋದು ಇಲ್ಲಿ ಬರಕ ಇಲ್ಲಿ ಮದುವೆ ಸೆಟ್ ಆಗಿದೆ ಮಾರ್ಚ್ 7-8ಕ್ಕೆ. ಅನುಕೂಲ ಅಲ್ಲಕ್ಕ. ಒಳ್ಳೆ ಹೊಸ ಬರಲಿ. ಯಾರೋ ಹೊಸರು ಬಂದು ಅನ್ನ ತಮ್ಮನ ಮರಿಬೇಡ. ನೀವು ಮದುವೆಗೆ ಬರಬೇಕು ಬಸ್ಸೇ ಹೇಳ್ತಾ ಇದ್ದೀರಲ್ಲ. ಇಲ್ಲೇ ವಿಡೋ ಸ್ಟಾಪ್ ಬಸ್ನಕ್ಕ ನಿಮ್ಮನೆ ಹತ್ರ ದೊಡ್ಡ ಬಿರುಕಲ್ಲೇನೆ. ದುಬೈ ಬರಲ್ಲ. ಬೇಡ ನಾನು ಕರ್ಕೊಂಡು ಹೋಗೋಣ. ದುಬೈಯಲ್ಲಿ ಮಳೆ ಬರಲ್ಲ ಅಂದ್ರೆ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರೋ ಜಡ್ಜ್ ಆಗು ಪೊಲೀಸ್ ಆಗು ಲಾಯರ್ ಆಗು ಏನು ಬೇಕಾದ್ರೂ ಪಬ್ಲಿಕ್ ಆಗು ರೈತ ಆಗು ಏನು ಮಾಡಿ ಬರೋಲ್ಲ. ಬಡಬರು ಒಂದು ಚೂರು ಕರೀತಾರೆ. ಕರೆಕ್ಟಾಗಲ್ವ? ಅದಕ್ಕೆ ಉತ್ತಮ ಮಣ್ಣು ಹಾಲು ಬೇಯಿಸಿ ಬಚ್ಕೊಂಡು ಹುಷಾರಾಗುತ್ತದೆ. ದೋಷ ಇದ್ದರೆ ಅದು ಇದ್ದರೆ ಒಂದೇ ದೋಷ 4 ದೋಷ ಇದ್ದರೆ ಅದಕ್ಕೆ ಉತ್ತಮ ತಲೆಬಲೆ ಅಂದರೆ ಉತ್ತಮ ನೋಡಿಕಂದ್ರೆ ನೀನು ಉತ್ತಮ ತೊಂಬ ಬೆಳಿಗ್ಗೆ ಹೋಗಿ ಅವ್ರ ತಾಯಿ ತಂದೆ ಯಾರು ಹೋಗಿ ಉತ್ತಮ ತೊಂಬರಿ ಉತ್ತಮ ತಲೆಗೆ ಹುಷಾರಾಗುತ್ತೆ. ಉತ್ತಮ ತಂದು ಉತ್ತಮನ್ನ ಜಜ್ಬಿಡಿ ಹಾಲು ಕಲಿಸಿ ಅದು ಚೇರ್ತ ಹಚ್ಚಿ ಹುಷಾರಾಗ್ತದೆ. ಅದು ಬಿಟ್ಟು ದೆವ್ವ ಇವ ಅಂತ ಹೋಗಿ ಅದೇ ಕೊಡ್ತೀನಿ ಅಂತಾದ್ರೆ ಲೆವೆಲ್ ಹಾಕ್ಬಿಡ್ತೀನಿ. ಅಮಾಸ್ವಾಮಿ ಸಂವಾದ ಅಂತ ಪುಣ್ಯಾತರು ಹೆಸರನ್ನ ಚಂದ್ರು ಅಂತ ಚಿತ್ರದುರ್ಗ ಒಂದು ಕ್ಲಾಸ್ ಹಾಕ್ಬಿಡೋಣ. ಸನ್ಮಾನ ಅಲ್ಲ
ಬಹುಮಾನ ಅಲ್ಲ, ಒಂದು ಗೌರವ ಅಷ್ಟೇ ತಾಯಿ ಆಶೀರ್ವಾದದಿಂದ. ಇನ್ನು ರಾತ್ರಿ ಇವತ್ತು ಒಳಗಡೆ ಭಾಳ ಚೆನ್ನಾಗಿ ಸ್ವರ್ಗ ಇದ್ದಂಗಿದೆ. ಸ್ವರ್ಗ ಆ ಸ್ವರ್ಗ ಆಗಿರೋ ಕಾರಣ ವಿವಾಹಕ್ಕೆ ಪುಣ್ಯಾಪರೇಷ ಎಲ್ಲರಿಗೂ ಇನ್ನರಕ್ಕಾಗಲ್ಲ, ಎಲ್ಲರೂ ಸೇರಿಸಿ ಒಬ್ಬರಿಗೆ ಹಾಕ್ಕೊಡ್ತೀವಿ. ಜ್ವರ ಇನ್ನು ಲೋಕಾಯುಕ್ತರು ಅನ್ನೋದೇ ಅಲ್ಲ, ಒಂದು ಕಸನ ಕೊಡಿಸ್ತಾರೆ. ದೇವಸ್ಥಾನ ಬಗ್ಗೆ ಭಾಳ ಒಳಗೋಗ್ತಾರೆ. ನಮ್ಮ ರಾಮಣ್ಣ ಅಂತ ಒಂದು ಲೋಕಾಯುಕ್ತ ಬಗ್ಗೆ ಒಂದು ಗೌರವ ಆರೋಗ್ಯ ಅಣ್ಣ ಖಾಲಿ ಬಿಡ ಬೇಡ ಅಣ್ಣ. ಯಾರಮ್ಮದು ಓಯ್ ಅಮ್ಮ ಹಲ್ವಾ ಹಲ್ವಾ ಆಸ್ತಿ ಯಾರು ಬರೆಯಲ್ಲ ಸಿಗುತ್ತೆ ಅದು ಏನು ಬಿಡಲ್ಲ ನೀವು. ಅವ್ರಿಗೆ ಕೊಡ್ರಿ ಕೊಡ್ರಣ್ಣ. ಇಲ್ಲ ಇಲ್ಲ ಕೇಳಿ ಒಂದು ನಿಮಿಷ ಹಂಗೆ ಅಣ್ಣ. ಬೈಕ್ ಅಂತರ ಸುಮ್ಮನೆ ಒಂದು ನಾಯಿಗೆ ಕೊಡಲ ಅಂದ್ರೆ ನೀವು ಕತ್ ಮುಗಿತು ನಾಯಿನೇ ಸ್ವಲ್ಪ ಯಾರೊಬ್ರು ಬಂದು ಇದ್ರು ನಮ್ಮಮ್ಮ ಇದು ವಾಷಿಂಗ್ ಮಿಷಿನ್ ಎಲ್ಲ ಇದು ಮಿಕ್ಸಿ ಎಲ್ಲ ಕೊಡ್ತೀವಿ, ಬಟ್ಟೆ ಎಲ್ಲ ಕೊಡ್ತೀವಿ. ಅಣ್ಣ ನಾಯಿ ಮರಿ ಕೊಡ್ತೀವಿ ಅಂದ್ರೆ ಹೋಗ್ಬೇಕಾದ್ರೆ ಫಸ್ಟ್ ಹೇಳ್ದಂಗೆ ಹೋದ್ರು 10 ಮರಿ ಹೋದ್ರು ರಾತ್ರಿಗೆ. ಬರೀ ನಾಯಿ ಮರಿ ಕೊಟ್ಟರು ಕೊಡಂಗಿದ್ದು ಹೇಳಪ್ಪ ಸುಮ್ಮನೆ ಹೋಗ್ಬಿಟ್ಟಾರ ನೋಡು. ನಾಯಿ ಕೇಳ್ತಿರೋದು ಜಾತಿ ನಾಯಿ ಅಲ್ಲ, ಕುರಿ ಮರಿ ಕೇಳಲ್ಲ ನಾನು. ನನಗೆ ನಾಯಿ ಬೇಕು. ನಾಯಿ ಏನು ಗೊತ್ತಾ, ಒಳಗೆ ನೆಂಟರು ಗೊತ್ತಾ ನಿಮ್ಮಂತ ಹೋಗ್ತೀರಾ, ಬೈದ್ರೆ ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ ಹಸ್ಬೆಂಡ್ ಬೈತೀರ ಅಂತ ಹೇಳ್ತಾರೆ. ಅದಕ್ಕೆ ನಾಯಿ ಬಂದ್ಬಿಟ್ರೆ ಅದಕ್ಕೆ ನಾಯಿ ಸಾಕಿದ್ದೀನಿ. ನಾಯಿ ಕೊಡಂಗಿದ್ರೆ ಒಳ್ಳೆ ನಾಯಿ ತಂದ್ಕೊಡು, ಅದಕ್ಕೋಸ್ಕರ ಬರಬೇಡ. ಯಾವ ಗೊತ್ತಿ ಮತ್ತೆ ಇಂಗ್ಲೀಷ್ ಬರುತ್ತಾ? ಬಿಚ್ಚು ಟೈಮ್ ಕಮ್ಮಿಂಗ್ ಅಂತಾರ. ಏನಮ್ಮ ಇಂಗ್ಲೀಷು? ಸ್ವಾಮಿ ನಾನು ಹಿಡ್ಕೊಬೇಕು. ಮಮ್ಮಿ ಎಂತ ನಾಯಿ ಮಮ್ಮಿ? ರಾತ್ರಿ ಎಲ್ಲಿ ಮಮ್ಮಿ? ನನ್ನ ಸೌಂಡ್ ಮನ್ಸೂರು ಕೊಡ್ತಾವ? ಇಲ್ಲ ಬೋನಲ್ಲಿ ಇಟ್ಕೊಂಡಿದ್ದೀನಿ ನಾನು, ಸಾಕಿದ್ದೀನಿ ಹೇಳ್ಬಿಡ್ರೆ. ಇಲ್ಲ ಮನ್ಸು ಕಡಿಯೋದಲ್ಲ, ಅದು ಸ್ಮೂತು. ರಾಟ್ ವೀಲರು ಯಾಂಗು, ಇದು ಗೋಡ್ ರಾಟ್ ವೀಲರು ಒಳಗೆಲ್ಲ ಬಿಟ್ಕೋಬೋದು. ಒಳ ಬಿಡ್ಕೊಳಲ್ಲ ಅಲ್ಲ ಅಂತ ಸ್ಮೂತು, ಅವ್ರು ಗಲಾಟೆ ಮಾಡಲ್ಲ. ನಾನು ಜಾತಿನ ಕೂಡ ಯಾಕೆ ಸಾಕಲ್ಲ ಗೊತ್ತಾ, ಕಬಾಬ್ ಹಾಕು, ಶಿರಲಾಕ್ ಹಾಕು ಅಂತವು. ನಾನು ಬಿಸಿನೆಸ್ ಹಾಕಿ ಏನು ಹಾಕಲ್ಲ, ಬರೀ ಮಸಾಲ ಮುಂದೆ ಕೊಡ್ತೇವೆ. ಒಂದು ಇಲ್ಲ ಕಡಿಯಲ್ಲ. ಎಷ್ಟು ಮರಿವೆ? ಒಂದು ವರ್ಷದ ಮರಿನೇ ಬೇಡ ಬನ್ನಿ ಬೇಡ. ಐವತ್ತು ಸಾವಿರ ಹೇಳ್ತಾರಲ್ಲ ಗಂಡು ಡೈವರ್ಸ್ ಒಂದು ನಿಮಿಷ ಹಂಗೆ ಅಣ್ಣ.
ಬೈಕ್ ಅಂತರ ಸುಮ್ಮನೆ ಅಂದು ನಾಯಿ ಕೊಡಲ ಅಂದ್ರೆ ನೀನು ಕತ್ ಮುಗಿತು ನಾಯಿನೇ ಸ್ವಲ್ಪ ಯಾರೊಬ್ರು ಒಂದು ಇದ್ರು ನಮ್ಮಮ್ಮ ಇದು ವಾಷಿಂಗ್ ಮಿಷಿನ್ ಎಲ್ಲ ಮಿಕ್ಸಿ ಎಲ್ಲ ಕೊಡ್ತೀವಿ, ಬಟ್ಟೆ ಎಲ್ಲ ಕೊಟ್ವಿ. ಅಣ್ಣ ನಾಯಿ ಮರಿ ಕೊಡ್ತೀವಿ ಅಂದ್ರೆ ಹೋಗ್ಬೇಕಾದ್ರೆ ಫಸ್ಟ್ ಹೇಳ್ದಂಗೆ ಹೋದ್ರು. 10 ಮರಿ ಹೋದ್ರು ರಾತ್ರಿಗೆ ಬರೀ ನಾಯಿ ಮರಿ ಕೊಟ್ಟರು. ಕೊಡಂಗಿದ್ದು ಹೇಳಪ್ಪ ಸುಮ್ಮನೆ ಹೋಗ್ಬಿಟ್ಟಾರ ನೋಡು. ನಾಯಿ ಕೇಳ್ತಿರೋದು ಜಾತಿ ನಾಯಿ ಅಲ್ಲ, ಕುರಿ ಮರಿ ಕೇಳಲ್ಲ ನಾನು. ನನಗೆ ನಾಯಿ ಬೇಕು. ನಾಯಿ ಏನು ಗೊತ್ತಾ, ಒಳಗೆ ನೆಂಟರು ಮತ್ತೆ ನಿಮ್ಮಂತ ಹೋಗ್ತೀರಾ, ಬೈದ್ರೆ ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ ಹಸ್ಬೆಂಡ್ ಬೈತೀರ ಅಂತ ಹೇಳ್ತಾರೆ. ಅದಕ್ಕೆ ನಾಯಿ ಬಂದ್ಬಿಟ್ರೆ ಅದಕ್ಕೆ ನಾಯಿ ಸಾಕಿದ್ದೀನಿ. ನಾಯಿ ಕೊಡಂಗಿದ್ದು ಒಳ್ಳೆ ನಾಯಿ ತಂದ್ಕೊಡು, ಅದಕ್ಕೋಸ್ಕರ ಬರಬೇಡ. ಯಾವ ಗೊತ್ತಿ ಮತ್ತೆ ಇಂಗ್ಲೀಷ್ ಬರುತ್ತಾ? ಕಮ್ಮಿಂಗ್ ಅಂತಾರ ಏನಮ್ಮ ಇಂಗ್ಲೀಷು? ಸ್ವಾಮಿ ನಾನು ಹಿಡ್ಕೊಬೇಕು. ಮಮ್ಮಿ ಎಂತ ನಾಯಿ ಮಮ್ಮಿ? ರಾತ್ರಿ ಎಲ್ಲಿ ಮಮ್ಮಿ? ನನ್ನ ಸೌಂದರ್ಯ ಮನ್ಸೂರು ಕೊಡ್ತಾವ? ಇಲ್ಲ, ಬೋನಲ್ಲಿ ಇಟ್ಕೊಂಡಿದ್ದೀನಿ. ನಾನು ಸಾಕಿದ್ದೀನಿ. ಇಲ್ಲ, ಮನುಷ್ಯ ಕಡೆಯದಲ್ಲ, ಅದು ಮೂತು ರಾಟ್ ವೀಲರು ರಾಂಡು. ಇದು ಗೋಡ್ ರಾಟ್ ವೀಲರು ಒಳಗೆಲ್ಲ ಬಿಟ್ಕೋಬೋದು. ಒಳ ಬಿಡ್ಕೊಳಲ್ಲ ಅಲ್ಲ, ಅಂತ ಸ್ಮೂತ್ ಅವು ಏನು ಗಲಾಟೆ ಮಾಡಲ್ಲ. ನಾನು ಜಾತಿನ ಕೂಡ ಯಾಕೆ ಸಾಕಲ್ಲ ಗೊತ್ತಾ, ಕಬಾಬ್ ಹಾಕು, ಸಿರಲೇಕ್ ಹಾಕು ಅಂತವು. ನಾನು ಬಿಜಿನೆಸ್ ಹಾಕಿ ಏನು ಹಾಕಲ್ಲ, ಬರೀ ಮೊಸರನ್ನ ಮುಂದೆ ಕೊಡ್ತೇವೆ. ಒಂದು ಇಲ್ಲ, ಕಡಿಯಲ್ಲ. ಎಷ್ಟು ಮರಿವೆ? ಒಂದು ವರ್ಷದ ಮರಿನೇ ಇದೆ. ಬೇಡ ಬನ್ನಿ ಬೇಡ. ಐವತ್ತು ಸಾವಿರ ನಾನೇ ಹೇಳ್ತಾರಲ್ಲ ಗಂಡು ಡೈವರ್ಸ್ ಬೇಡ ಬಿಡು, ಬೇಡ ಬಿಡು. ಇಲ್ಲ ಏನಾದ್ರು ನಂಗೆ ಅನ್ನ ಕೋಟಿದ್ದಂಗೆ ಅಂತ ನೋಡಿ. ಬರೀ ಕೋಟಿ ಅಷ್ಟೇ ಕೋಟಿ ಬಂದು ಮನೆಗೆ ಹೋರ ನಿಮ್ಮ ಮಕ್ಕಳು ಕರ್ಕೊಂಬರ್ರ. ತಲೆಕಟ್ರೆ ನೋಡ್ರಿ. ಕೈ ತೋರಿಸ್ತಾನ ಅವರು ಹೆಂಗ್ ಬರ್ತಾರೆ ಬೇಕಲ್ಲಿ ಹೆಂಗ್ ಕೆಲಸ ಮಾಡ್ತಾರೆ ನೋಡು. ಅವ್ರು ಉಗಿಗಳು ನೋಡೋ ಅವ್ರನ್ನ. ನಮ್ಮ ದೇವಸ್ಥಾನ ಕೆಲಸ ಮಾಡ್ತಿರೋರು ಯಾವ ಜಾತಿಯಲ್ಲ, ಎಲ್ಲ ಜಾತಿ ಸಿಕ್ಕಿದ್ದಾರೆ. ಯಾರ ಮುಸ್ಲಿಂ ಕಾಲೇಜ್ ಪಾಪ ಅಲ್ಲೇ ನೋಡಿಲ್ಲಿ ಅಲ್ಲ ತುಂಬ ಹುಷಾರ್ ಮಾಡಿದ್ದೀನಿ ನೋಡಿ. ನಾನು ಏನ್ ಕೆಲಸ ಮಾಡ್ತಾರೆ ನೋಡಲ್ಲ. ಹೋಗಿ ಜಾತಿ ಉಗಿಯೋದು ಇಂಪಾರ್ಟೆಂಟ್ ಅಲ್ಲಮ್ಮ. ನಿನ್ನ ಗಂಡ ಹುಟ್ಟು ಸ್ವಾಮಿಯರಿಗೆ ನನ್ನ ಮಗ ಓಡಾಡ್ತಾವ. ನಾವಂತೂ ಇವತ್ತಿನವರೆಗೂ ಯಾರು ₹1 ಕೇಳಿಲ್ಲಪ್ಪ. ಎಲ್ಲ ತಂಗಿರು ಚೆನ್ನಾಗಿರ್ಲಿ, ಬೈತೀನಿ ಅಷ್ಟೇ ಬುದ್ಧಿ ಮಾತಿಗೆ. ಎಲ್ಲ ಚೆನ್ನಾಗಿರ್ಲಿ ಅಂತ ನಾವು ಭಾವನೆ. ಯಾಕಂದ್ರೆ ನೀವು ಬರೋನು ಹೊಟ್ಟೆ ತುಂಬಲ್ವಲ್ಲ. ಯಾರು ನೋಡಿ ಇದನ್ನ ದೇವಸ್ಥಾನ ಎಲ್ಲ ಮಾಡ್ತಾರ. ಈ ಥರ ಸೀರೆ ಕೊಡೋದು, ಅಂತರ ಕೊಡೋದು, ಊಟ ಹಾಕೋದು, ಜನ ಸಲೋದು ಎಲ್ಲ ಮಾಡ್ತಾರ. ಬೆಳಗ್ಗಿಂದ ನಾರಾಡ್ಕೊಂಡಿದ್ದೀವಿ ನಾವು. ಇದು ಜಾಬ್ ಬರೋದೇ ಪುಣ್ಯ. ಒಂದೇ ಒಂದು ಸೊಳ್ಳೆ ಬಾಂತಿರಿ ಕಡಿ, ಒಂದು ಸೊಳ್ಳೆ ಕಡಿಬೇಡ, ಒಂದೇ ಒಂದು ಸೊಳ್ಳೆ ಕಡಿತೀರ. ದಸರಾ ರಮೇಶ ಒಂದೇ ಕೇಳಿದೆ ಹೆಸರ ಯಾರ ಕೇಳಿದಿರ? ಶ್ರವಣ್ ಕುಮಾರ, ಸಂತೋಷ್ ಜಾಗ, ರಾಮ ಇವರು ದಸರಾ ರಮೇಶ್ವರ ವಜ್ರ ಯಾರು ಕೇಳಿದ್ರು? ಅವ್ರು ಪೂಜಾರವರು ಹೆಂಗಿದೆ ನೋಡಿ. ನೀವೇ ಬನ್ನಿ, ನೀವು ಬಂದು ಭಕ್ತರಾಗಿ ಬರ್ರಿ ಅಂದ್ರೆ ಭಕ್ಷಕರಾಗಿ ಬಂದು ಉಗಿಯಪ್ಪ ಮತ್ತೆ ಕರ್ಮ ಕರ್ಕೊಂಡ್ಬಿಟ್ಟಿದ್ರೆ ಹೋಗ್ತೀನಿ. ಒಂದೆರಡು ಒಳ್ಳೆ ಸೇರ್ಕೊಂಡ್ ಬರ್ತೀನಿ. ಒಂದು ಕಾರ್ಯಕ್ಕೆ ಕಳ್ಸ್ಬಿಡೋಣ ಅಂತ ಕೆಲಸ ಮಾಡ್ತೇವೆ ನಾವು. ಭಕ್ತರಾಗಿ ಬನ್ನಿ ಅಂತ ಕರೆಯೋದು, ದೇವ್ರ ಮುಂದೆ ಬಂದು ತಲೆದಾಕ್ರಿ ಅಂತ, ಮತ್ತೆ ಕರ್ಮ ಕಡ್ಕೆಬೇಡಿ ಅಂತ ಹೇಳಲ್ಲ. ಅಲ್ಲ ತಂಗಿ ಕರೆಕ್ಟಾ? ಮತ್ತೆ ಕರ್ಮ ಕಡ್ಕೆಬೇಡಿ ಅಂತ. ನಾವು 2 ಸೇರಿ ನಂಗೆ ಮಜ್ಜಾ ಮಾಡು. ಕಟ್ಟಮ್ಮ ನೀನು ಕಟ್ಟಂಗಿ. ತಾಯಿಗಿಂತ ದೇವ್ರಲ್ಲ ಕೂತ್ಕಮ್ಮ ನೀನು ತಂಗಿ. ನೀನು ಹಂಗೆ ಆಡ್ತಿಲ್ಲಮ್ಮ. ಜಗತ್ನಾಗೆ ತಾಯಿ ತಂದೆಗಿಂತ ದೇವರಿಲ್ಲಮ್ಮ. ಯಾವನ್ ಎಷ್ಟೇ ಕೋಟಿಗಿದ್ರು ತಾಯಿ ತಂದೆ ಋಣ ತೀರ್ಸಕ್ಕೆ ಯಾವ ಅಂಕಲ್ ಆಗಲ್ಲ.
ಬಂಗಾರ ತಟ್ಟೆ ಉಣ್ಬೋದು, ಅವ್ನು ಬೆಳ್ಳಿ ತಟ್ಟೆ ಉಣ್ಬೋದು ಅಷ್ಟೇ. ಬಿಲ್ಡಪ್ ಪಡಿಬೋದು ಕಾರ್ತ ಅಂದ್ಬಿಟ್ರೆ ಅಪ್ಪ ಅಮ್ಮ ನೋಡೋದಕ್ಕೆ ಯಾವ ಜಗತ್ತಿನಾಗ ಯಾವ ಕೈಲಿ ಆಗಿಲ್ಲ, ಆಗೋದು ಇಲ್ಲ ಅದು. ಕೂತ್ಕಮ್ಮ, ಸುಮ್ಮನೆ ಕೂತ್ರೆ ಜಾಗ ಬಿಡ್ರಪ್ಪ, ಮಗು ಇಟ್ಕೊಂಡಿದ್ದೆ ಯಾರೊಬ್ರು. ಹಾಲು ಬೇಯಿಸಿ ಬಚ್ಚವ, ಹುತ್ತು ಮಣ್ಣು ಹಾಲು ಬೇಯಿಸಿ ಅಂತ ಅಂತರ ಕಟ್ತಾ ಅವ್ರಿಗೆ ಕಟ್ಟಮ್ಮ ನೀನು ನಾನು ಕೊಟ್ಟಿದ್ದಲ್ಲ ಕಟ್ಟಮ್ಮ ದೇವರ ಆಶೀರ್ವಾದ ದೇವ್ರದ್ದಂಗೆ ತಾಯಿಯ ದೇವರಮ್ಮ, ತಾಯಿಗಿಂತ ದೇವ್ರಿಗೆ ಆಗ್ತಾರ, ನಾವ್ ಹೇಳ್ಬಾರ್ದು, ಹೊರಗೆ ಬರುತ್ತೆ ಸುಮ್ಮನೆ. ತಾಯಿಯರು ಯಾವತ್ತೂ ಮಕ್ಕಳ ಆಸೆ ನನಗೆ ಅಲ್ವಾ, ತಾಯಿಯರು ನನ್ನ ಕಡೆ ತಾಯಿ ಯಾರು ಗಡ್ಡಕಾಳು ಉಳಿಗಳು ಅಂಬಲಿ ಮಾಡಿಕೊಡ್ಸಿ ಗುರುಗಳೇ. ಇದು ನಿಂಗಿದು ಹೋಗಿ ಕಟ್ಟಿದ್ದು ಹುಡುಗ ತಾಯಿದ್ದೀರು ಬರ್ರಿ ಕಡೆ ಇವಾಗ ಆತರ ಬರ್ರಿ ಕಡೆ ಇದು ಹುಡುಗ ಇದೆ ಆಯ್ತಾ. ಆಶೀರ್ವಾದ ಮಾಡಿ ಗುರುಗಳೇ. ಅಲ್ಲಮ್ಮ ಬಿಟ್ಟು ಅಂದ್ರೆ ತಾಯಿಯಾರು ಹುಷಾರಲ್ಲ, ತಂದೆ ಬಂದು ಬೇಗ ಹುಷಾರಾಗುತ್ತೆ ಗೊತ್ತಾಗುತ್ತೆ. ಈಗ ನಾವು ಪೇಷಂಟ್ನ ಕರ್ಕಮ್ಮ ಅಂತ ಎಲ್ಲಿ ಹೇಳೋದು, ನಾನು ಬಂದರು ಯಾರೋ ಬೇಡ್ಕೊಂಡು ಹುಷಾರಾಗುತ್ತೆ ಯಾರಿಗೆ. ಈಗ ನಾ ಕೆಲಸ ಬರ್ಬೇಕಾ? ಗಂಡ್ಮಕ್ಳು ಎಲ್ಲಿದ್ದಾರೆ? ಗಂಡ್ಮಕ್ಳು ಅಲ್ಲ ಅವ್ರ ಅಮ್ಮಲಿ ಅವಲೇ ಕರ್ದು ಎಲ್ಲ ಅಮ್ಮ ಅಮ್ಮ ವಯಸ್ಸಿನ
ಅಲ್ಲಿ 3 ಅಂತ ಹೆಸರು ನನಗೆ ಹ್ಯಾಂಡಿಕ್ಯಾಪ್ ಪೇಷಂಟ್ ನಾವೇ ಹೆಲ್ಪ್ ಮಾಡ್ತೀವಿ. ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ನಯ್ಯ ಕಣ್ ಕಾಲದವರಿಗೆ ನಿಮ್ಗೆ ಮಿಂಟಿ ಯಾರು ಅಲ್ಲಿ ತಾಯಿ ಕಣಪ್ಪ ಅಲ್ಲಿ ಕಸ ಎತ್ತ ಪುಣ್ಣಕ್ಕಿದ್ದಾರೆ ಇಬ್ರು ಬರೀಲಿ ಕಸ ಎತ್ತಾರೆ ಇಬ್ರು ಬರ್ರಿ ಯಾರು ಕಸ ಎತ್ತಾರೆ ಬೆಳಗ್ಗೆ ಇಬ್ರು ಬನ್ನಿ ಕಸ ಎತ್ತಿ ಪುಣ್ಣಕ್ಕಿದ್ದಾರೆ ಯಾರು ಇಕ್ಕಪ್ಪ ಮಾಡ್ಕೊಡೋಣ ಕಸ ಎತ್ತಿ ಪುಣ್ಣಕ್ಕಿದ್ರೆ ಇಬ್ರು ದಯವಿಟ್ಟು ಕಡೆ ಬರ್ಬೇಕು ಕೈ ಮುಗಿತೀರ ಸರ್ ಕಸ ಎತ್ತಿದ ಮಾತಾ ಯಾರು ಮೊಬೈಲ್ ಕಂಡ್ರಲ್ಲ ಕಸ ಎತ್ತ ಮಾತಾಡ್ತಾರೆ ಬಾಯ್ಲಿ ನಿಮ್ಮ ಇಂಟಿ ಒಂದು ಕೊಡ್ಬಾಯ್ಲಿ ನಿಮ್ಮ ಇಂಟಿ ಒಂದು ಕೊಡಿ ಇನ್ನೊಬ್ಬರು ಕಸ ಬೆಳಗ್ಗೆ ಪಾತ್ರೆ ಹೊಡಿದಾರ ನೀವು ಎಷ್ಟು ಜನ ಬೆಳಗ್ಗೆರಿ ಎಂಟಿಲ್ಲ ಎಷ್ಟು ಜನ ಪಾತ್ರೆ ಬೆಳಗ್ಗೆ ನೀವು 5 ಮಂದಿ ಬೆಳಗಿರ ನಾನು ಒಬ್ಬನೇ ನಮ್ಮೂರವ ಬೇರೆ ಬೇರೆ ಊರಲ್ಲಿ ಬಂದಿದ್ದೆ ಯಾರ ಪಾತ್ರೆ ಬೆಳಗ್ಗೆ ನೀನು ಪಾತ್ರೆ ಬೆಳಗಿದ್ದ ಅವ್ರು ಹೋದ್ರಿ ಗುರುಗಳು ಪಾತ್ರೆ ಬೆಳಗ್ಗೆ ಹೋದ್ರ ಹೋದ್ರು ಬಂದೆ 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 ಹಂಗೆ ತೊಂದರೆ ಅದೇನು ಹೇಳ್ಬೇಕು ಮನೆ ಇದು ಯಾಕೆ ಈಗ ಕರ್ಕೊಂಬರ್ಬೇಡ ಎಲ್ಲಿ ಹೇಳ್ಕೊಂಡು ಹೋಗ್ತಿದ್ದಾವಲ್ಲ ಜನ ಐತಾ ಸಿನಿಮಾ ಥಿಯೇಟರ್ ಮತ್ತೆ ಜನ ಬಿಡಲ್ಲ ಹೋಗ್ತೀರಾ ಬಿಗ್ ಬಾಸ್ ಬರುತ್ತೆ ಬಿಡೋದೇ ಅಲ್ಲ ಅಮ್ಮ ನನ್ನ ಪಾದ ನಾನು ಕೊಡಲ್ಲ ಬಾಯ್ಲಿ ಜಗಳ ಮಮ್ಮಿಗೆ ನನ್ನ ಪಾದ ದೋಷ ಮಾಡಲ್ಲ ಜಗಳ ಸೈಡ್ ಬಿಡಕ್ಕ ಅಮ್ಮ ನಾನು ನಿನ್ನ ಮಗನ ಕಾಲಿಗೆ ಯಾರು ಬೀಳ್ತಾರ ಆಶೀರ್ವಾದ ಮಾಡ್ತಾರೆ ಮಗ್ಗಿ ಏನ್ ಮಾಡ್ತಾರೆ ಮಗನ ಕಾಲಿಗೆ ಆಶೀರ್ವಾದ ಮಾಡಬೇಕು ಮಗನ ತಲೆಗೆ ಕಾಲಿಗೆ ಬೀಳಬಾರ್ದು ಚೆನ್ನಾಗಿರಪ್ಪ ಇನ್ನು ಹುಡ್ಕೋ ಮೊಸರನ್ನ ಬೆಲ್ಲ ಬಾಳೆಹಣ್ಣು ಡೇಟ್ ಆದ ಹುಡ್ಕೊಂಡು ತಾಯಿ ನಮಗೆ ಸೇವೆ ಮಾಡಲಿ ಕರ್ಮ ಇರಲಿ ಅಂತ ಅದು ತಾಯಿ ಮೇಲೆ ಹಾಕಿ ಸೇರ್ಗಳು ಹುಷಾರಿಸ್ಕೊಳ್ಳಿ ಡೇಟ್ ಆದ ಹುಡ್ಬೇಡಿ ಆಯ್ತಾ ನೋಡಿ ಇವ್ರ ಮಕ್ಕಳು ಬಂದಿಲ್ಲ ಅವ್ನು ತಲೆ ತಿಂತಾರೆ ಇಬ್ರು ಬಂದಾರ ಅಜ್ಜರು ಇಬ್ರು ಅಜ್ಜ ತಲೆ ತಿಂತಾರೆ ನಿಲ್ಲ ಕೋಣಕೊಳ್ಳಲ್ಲ ಅಂತ ಬ್ರೆಡ್ಡಿನ ಪ್ರಾಬ್ಲಮ್ ಇದು ಅಂದ್ರೆ ತಾಯಿ ತಂದ್ರೆ ರಕ್ತ ಸರಿ ಇಲ್ಲ ಅರ್ಥ ಮಾಡ್ಕೊಳ್ಳೋದು
ಯಾಕೆ ಹೋಗ್ರಲ್ಲ ಕಡಿಮೆ ನೀರು ಬಿಟ್ಟ ಮದುವೆ ಬಿಟ್ಟರೆ ಯಾರು 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 ನೀರಾಕಿದ್ದಾರೆ ನೀರಾಕಿದ್ದಾರಪ್ಪ ನೀರಾಕಿದ್ದಾರಲ್ಲ ಯಾವ ಆಂಟಿ ಯಾವ ತಾಯಿ ನೀವೇನ ಬರ್ರಿ ಮತ್ತೆ ಏನಾದ್ರು ಕಂಪ್ಲೇಂಟ್ ಕೊಡ್ತಾರೆ ಹೋಗಿ ಏನಾದ್ರೆ ಮಗು ಸತ್ತ ಕಂಪ್ಲೇಂಟ್ ಕೊಡೋದು ದುಡ್ಡು ಬಂದಿಲ್ಲ ಕಂಪ್ಲೇಂಟ್ ಕೊಡೋದು ಮಾವು ಇಲ್ಲ ಪಾಪ ಆಕಲ್ಲ ಬರಮ್ಮ ಇಲ್ಲ ಆಕಲ್ ಬಿಡವ ಆಕಲ್ ಬಿಡವ ಆಕಲ್ ಬಿಡುತ್ತಲ್ಲ ಮಗು ಏನ್ ಮಾಡ ಆಕಲ್ಲ ತಂದ ಯಾರು ಹಾಕಿದ್ದು ನೀರು ಹಾಕಿದ್ದಾರೆ ಮಗಳೇ ನಾನು ಹಾಕಿದ್ದ ಇಲ್ಲ ನೀರು ಹಾಕೋದಿಲ್ಲಮ್ಮ ನೀರಲ್ಲ ಕಣಮ್ಮ ನೀರಲ್ಲ ಅದು ಸೇರ್ತಾ ಏನಂತ ಹೇಳ ಇಂಗ್ಲೀಷ್ ಮೀಡಿಯಂ ಇಲ್ಲ ಯಾವ ಊರು ನಿಮ್ದು ಓಯ್ ಅದು ಅದೇ ಕೊಡ್ತೀನಿ ನಾನು ಯಾವನು ಹಾಂ ಆಗಲ್ಲ ಹೋಗುವ ಆಗಲ್ಲ ಬಿಡಪ್ಪ ಹೋಗ್ಬಾರ್ದು ಬಿಡಪ್ಪ ಆಗಲ್ಲ ಬಿಡ ಆಗ ನಿಂಗೆ ಆಗಲ್ಲ ನಿಂಗೆ ಆಗಲ್ಲ ಬೇರೆ ಹಾಕ್ತೀನಿ ಬೇರೆ ಹಾಕ್ತೀನಿ ಏನು ಹೆಸರೇನು ಇಲ್ಲ ಆಗಲ್ಲ ತಂದಿಲ್ಲ ಇಲ್ಲಿ ನೋಡಿ ತಂದಿಲ್ಲ ಕಳಿಸ್ತೇವೆ ನೀರು ಕಳಿಸ್ತೇವೆ ತಗೊಂಡೋದ್ರು ವಾಪಸ್ ತಗೊಂಡೋದ್ರು ಬಿಟ್ಟು ಬರ್ಬೋದು ಸುಮ್ಮನೆ ಬಿಟ್ಟು ಬರ್ಬೋಂತೆ ಬಿಟ್ಟು ಬರ್ಬೋದು ಬೆಳಗಂದ್ರವ ನೀರು ಹಾಕಿದ್ರೆ ಕಪ್ಪಾಗ್ತೇನೆ ಅಂತ ಬಿಟ್ಟು ಬರೋ ಕಳಿಸಿ ಬೆಳಗಾಗ್ತದೆ ಅಂತ
ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅಂಗಡಿಗಾಗಲಿ ಒಂದು ಎಲ್ಲೇ ಆಗಲಿ ಒಂದೇ ₹1 ದುರ್ಗಾಸ್ಥಳ ಅಂತ ಯಾರು ಬಂದ್ರೆ ಒಂದೇ ₹1 ಹಣ ಯಾರಿಗೂ ಕೊಡಂಗಿಲ್ಲ. ಒಂದು ಟೋಲ್ಗೆ ಫ್ರೀ ಬಿಡಂಗಿಲ್ಲ, ಹೋಟ್ಲಿಗೆ ಫ್ರೀ ಬಿಡಂಗಿಲ್ಲ, ಒಂದೇ ₹1 ಹಣ ಯಾರಿಗೂ ಕೊಡಂಗಿಲ್ಲ. ₹1 ಹಣ ಯಾರು ನಶೆ ಇಸ್ಕೊಳಂಗಿಲ್ಲ. ನನ್ನ ತಮ್ಮಂದ್ರು ನಾನು ₹1 ಕೊಡ್ಬೇಡಿ, ಯಾವಂಗಾರ ಕೊಟ್ಟು ಅದನ್ನ ನಿಮಗೆ ಕೊಡ್ತೀನಿ. ನಾನು ನಿಮಗೆ ಪ್ರೀತಿ ಇದ್ರೆ ಕಾನ್ಫಿಡೆಂಟ್ ತೋರಿಸಿ ಪ್ರೀತಿ, ನಿಮ್ಮ ಪ್ರೀತಿ ಅಕ್ಕಿ ತಂದ್ಕೊಡಿ. ನಿಮ್ಗೆ ಅಂತ ನಂಬಿಕೆ ಇದ್ರೆ ದೇವ್ರ ಸಾರಿ ಬುದ್ಧಿ ಮಾಮೂಲಿ ಸಾರಿರ್ತಾನೆ. ಮತ್ತೆ ಹೇಳ್ತೀನಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಯಾರು ದುಡ್ಡು ಹಾಕ್ರಿ ಅಂತ ದೇವ್ರ ಹೊರತು ನಂಗೆ ಅಂತ ಯಾರು ಸುಳ್ಳು ಹೇಳಿದ್ರೆ ದುರ್ಗಾಸ್ಥಳ ಅಂದು ಭೂಮಿ ಮೇಲೆ ಒಂದೇ ಇರೋದು. ಇನ್ನೊಬ್ರು ಇದೇ ದೇವ್ರು ಅಲ್ಲಿ ಐತಿ ಅಲ್ಲಿ ಉದ್ಭವ ಐತಿ ಅಂತ ಯಾರು ದೇವ್ರ ಬರ್ತಾರೆ ನಾಡ್ಕಾಡಿಕೆ ದುಡ್ಡು ಇಸ್ಕೊಂಡ್ರೆ ನೀವು ದುಡ್ಡು ಕೊಟ್ಟು ಬಂದ್ರೆ ಅದಕ್ಕೆ ನಾವು ಕಾರಣಕರ್ತರಲ್ಲ. ಗೊತ್ತಾಯ್ತಾ? ಇಲ್ಲಿ ಬಂದು ಯಾರು ಫೋನ್ ನಂಬರ್ ತಗೊಂಡೋಗಿ ಫೋನ್ ನಂಬರ್ ಇಸ್ಕೊಂಡು ನೀವು ಒಂದಾಗಿ ಚೀಟಿಗಟ್ಟು ದುಡ್ಡು ಯಾವ ದುಡ್ಡು ಮಾಡ್ಕೊಂಡು ಅಲ್ಲೇನ ನಮ್ಮ ಹೆಸರು ಕಟ್ಟಿ ಇಲ್ಲಿ ಬಂದ್ರೆ ಒದೆ ಕೊಡ್ತೀವಿ ನಾವು. ಯಾವುದೇ ತರ ಯಾರಿಗೂ ಜನಕ್ಕೆ ಮೋಸ ಮಾಡಂಗಿಲ್ಲ ಅಂತಂದ್ರೆ ನೀವು ಯಾರು ಮೋಸ ಹೋಗಿಲ್ಲ. ಯಾರಿಗೂ ಹುಷಾರಿಲ್ಲ, ಏನಾಗಿದೆ ಹಂಗಾಗಿದೆ ಹಿಂಗಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ, ನಿಮ್ಗೆ ಅನುಭವ ಆಗಿದ್ರೆ ಪ್ರತಿ ಅಮಾಸೆ ತಡೆ ಹೊಡಿತೀವಿ. ದುಡ್ಡಿದ್ರೆ ₹500 ಇಸ್ಕೊಂತೀವಿ, ಒಬ್ರಿಗೆ ಅಷ್ಟೇ ಕುಟುಂಬ ಅಷ್ಟೇ. ದುಡ್ಡಿಲ್ಲ ಅಂತ ಬಿಟ್ರೆ ಫ್ರೀ ಹೊಡಿತೀವಿ. ಗಲಾಟೆ ಮಾಡಿ ಅಲ್ಲೂ ಬೈಬೇಡ, ನೋಡಿರಲ್ಲ ಅಲ್ಲೂ ಬೈಬೇಕು. ನಾವು ಊಟ ಮಾಡ್ಬೇಕು ಬೈಬೇಕು, ಅಲ್ಲೂ ಬೈಬೇಕು. ಆಮೇಲೆ ಮನೆಗೆ ಹಾಕೋದು ಯಾವ್ದು ಹೆಣ್ಮಗ ಆಗ್ತಾರೆ ಅಲ್ಲಿ ನಮ್ಮ ಸ್ವಾಮಿಯರು ನಮಗೆ ಬೈತಾರೆ ಅಂತ ಹೆಣ್ಮಕ್ಳು. ಗಂಡು ಮಗ ಅಲ್ಲಿ ಸ್ವಾಮಿದು ಸ್ವಾಮಿ ಬೈತಾನೆ ನಮ್ಮನ್ನ ಅಂತ ನಾವು ಬೈಯಂಗಿಲ್ಲ. ಇವ್ರನ್ನ ಕರ್ಕೊಂಬಂದ ತಕ್ಷಣ ಕಳ್ಸ್ಬಿಡ್ಬೇಕು. ಇವ್ರನ್ನ ಅವ್ರ ಹೆಂಡತಿ ಹುಷಾರಿಲ್ಲ ಅಂದ್ರೆ ಗಂಡು ಬತ್ತ ಲೇಟ್ ಆಗುತ್ತಾ ಅಂತಾನೆ ಕರ್ಕೊಂಬಂದು. ಗಂಡು ಖುಷಿ ಹೆಂಟು ಬಂದು ಲೇಟ್ ಆಗುತ್ತಾ ಅಂತಾರ ಅಲ್ಲಿ. ಮಗ ಮನೆ ಮಲಗಿದ್ರೆ ಕೆಲಸ ಸಿಗುತ್ತಾ ಅಂತಾರೆ. ಮಗಳಿಗೆ ಮಕ್ಕಳಾಗಬೇಕು ಅಂಬತ್ತಲ್ಲ, ಏನ್ ಮಾಡೋದು? ಇನ್ನು ಅರ್ಧ ಮನೆ ಕಟ್ಟಾರ. ದೇವ್ರನ್ನ ಕೇಳ್ಬೇಕು. ಯಾರು ಮುಗಿದ್ರೆ ನೀವೇ ಸಂತೋಷರು, ನೀವೇ ಬೇಜಾರು ಮಾಡೋರು ನೀವೇ. ಕೆಲವೊಬ್ರು ಬರ್ತೀರಿ, ನಮಗೆ ದೇವ್ರು ಬರುತ್ತೆ ಕುಯ್ಯ ಆಡ್ತೀರಿ, ಕೆಲವರು ಬೈಯಂಗಿಲ್ಲ ಕಂಪ್ಲೇಂಟ್ ಕೊಡ್ತೀರಿ. ಮೊಬೈಲ್ ಆಫ್ ಮಾಡಿ ಎಂತ ಕಂಪ್ಲೇಂಟ್ ಕೊಡ್ತಾರೆ. ಗೊತ್ತಾಗಿದೆ ಹೆಣ್ಮಕ್ಳು ನೋಡಿದ್ರೆ ನಿಮ್ಗೆ ಕೇಸ್ ನಡೆಯುತ್ತೆ ಅಂತ ಗಂಡಂಗೆ ಜನ ಜಂಬಡಿ ಹೆಂಡತಿ ಕರ್ಕೊಂಡು ಕಂಪ್ಲೇಂಟ್ ಕೊಡ್ತೀರಿ. ಎಲ್ಲಿಗೆ? ಪುಣ್ಯಸ್ಥಳಗಳಿಗೆ. ಅಲ್ಲಿ ಬಾವಿ ದೇವ್ರ ಯಾಕೆ ಟರ್ನ್ ಆಗುತ್ತೆ? 16 ವರ್ಷ ನಿತ್ಪುರ ನೀರು ಬಂದಿ ಅಂತ ಯಾಕೆ 9 ಮೆಟ್ಲು ಮಾಡಿದಿರ? ದೇವ್ರ ಯಾಕೆ ಟರ್ನ್ ಆಗುತ್ತೆ? ಏನು ವಿಶೇಷತೆ? ಹಾವು ಬೆಳೀತಾ ಇದೆ ಅಂತೆ, ಯಾಕೆ ಮರ ಹಾವಾಗಿ ಬೆಳೀತಾ ಇದೆ ಏನು ಅಂತ ಒಬ್ರಿಗೆ ಜ್ಞಾನ ಇಲ್ಲ. ತೀರ್ಥ ನಿಮ್ಗೆ ಗೊತ್ತಿರುತ್ತೆ, 1 ವರ್ಷಕ್ಕೆ ತೀರ್ಥ ಕೊಳೆಯೋದಿಲ್ಲ ಉಳಿಯೋದಿಲ್ಲ. ಪತ್ರೆ ಹೂವಿನ ತವರಿಕ್ಕಿ ತೀರ್ಥ ಉಳಿಯಲ್ಲ ಕೊಳೆಯಲ್ಲ. ಆ ಮಟ್ಟಿ ದೇವರಿದೆ. ಗಡಿಯಾರ ಟಿವಿ ಟೈಮ್ ಫೋಟೋ ಇಡಬೇಕು ದೇವ್ರ ಮನೆಗೆಲ್ಲ. ಒಂದು ತೊಂಡೆ ಸ್ಟಿಕ್ಕರ್ ಅಂಟಿಸಿ ನಾನು ಅಕ್ಕಿ ಅಂತೇಳಿ ನಾಡ್ಕಾಡ್ಕೊಂಡು ಹಿಂಗದು ತಗಡಕಂತ ಚಿಕ್ಕ ಉಂಡು ಮಂಕಾಡ್ರೆ ದೇವ್ರು ಬರೋದಿಲ್ಲ. ದೇವ್ರನ್ನ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಬೇಕು. ಸಮಯದ ಕಡ್ಡಿ ಹಚ್ಚಬೇಕು, ಪೂಜೆ ಮಾಡಬೇಕು. ಸಮಯ ಇಲ್ದಾಗ ಹೋಗಿ ದುಡಿಯೋಕೆ ಹೋಗಿ ದುಡ್ಕ ಮುಂದೆ ದೇವ್ರಿಗೆ ಕೇಳಬೇಕು, ದುಡಿಯೋ ಶಕ್ತಿ ಕೊಟ್ಟು ದುಡಿಯೋಕೆ ದಾರಿ ಕೊಡಿ ಅಂತ. ಗೊತ್ತಿರುತ್ತೆ ಹೂಗಳು ಎಷ್ಟು ಒಳಗಡೆ ಸ್ವರ್ಗ ಕಾಣ್ತಾ ಇದೆ ಅಂತ. ಅಂತಾದ್ರೆ ನೀವೇನು ಇವತ್ತು ಬಂದಿದ್ದೀರಿ ನೀರೊಳಗೆ, ಅದೇ ನೀರೊಳಗೆ ನಂಗೆ ದೇವ್ರು ಸಿಕ್ಕಿದ್ದು. ಇವತ್ತು ಈ ದೀಪಾವಳಿಗೆ 22 ವರ್ಷ ಅದೇ ಉತ್ಸವ ಮೂರ್ತಿ ನೋಡಿದ್ದೀರಿ. ಕಳಸ್ನೇತಿರಲ್ಲ, ಒಂಬಳೆ ಬೀಳಲ್ಲ, ಹೆಣಕೊಂತಾಗುತ್ತೆ ದೇವರು. ಗೊತ್ತಿರಲ್ಲ ಒಂದೊಂದು ಊರವರು ಕೆಲಸ ಮಾಡ್ತಿರಲ್ಲ. ಪುಣ್ಯಾಪುರ ಯಾವ ಊರು ನಂಗೆ ಗೊತ್ತೇ ಇಲ್ಲ. ಯೂಟ್ಯೂಬ್ ಮಾಡೋರು ಯಾರೋ ಫೇಸ್ಬುಕ್ ಮಾಡೋರು ಗೊತ್ತೇ ಇಲ್ಲ. ಏನೇನೋ ಮಾಡಾಕ್ತೀನಿ. ನೀವೆಲ್ಲ ಬದುಕಿ ಮುಖ್ಯ ನಾನಂತೂ ಅಲ್ಲ. ಎಲ್ಲ ಅಂದಾದ್ರು ಬರ್ತಾರೆ, ಅವರೇ ಯೂಟ್ಯೂಬ್ ಮಾಡ್ತಾರೆ, ಅವರೇ ಫೇಸ್ಬುಕ್ ಮಾಡ್ತಾರೆ, ಅವರೇ ಮಾಡ್ತಾರೆ. ಮೈಸೂರಿಂದ ಬರ್ತಾನೆ ಗೌರ್ಮೆಂಟ್ ಕೆಲಸ ಕಸ ಹೊಡಿತಾರೆ. ಅಲ್ಲೇ ಪುಣ್ಯಕಿಂತ ಕಸ ಎತ್ತಾರಲ್ಲ ಪುಣ್ಯಾತ್ಮರು, ಇವರೇ ನಮ್ಗೆ ಅಂದಾತ್ರು ಅಲ್ಲಿ ಕಷ್ಟ. ನೀವೆಲ್ಲ ಬರ್ತೀರಿ, ದೂರಿಂದ ಬಂದಿನಿ, ಲೇಟ್ ಆಗುತ್ತೆ. ಎಲ್ಲಿ ಹೋಗಕ್ಕೆ? ಮನೆಗೆ ಹೋಗಿ ಕಂಡ ಮನೆ ಬಗ್ಗೆ ನೋಡಕ್ಕೆ, ಕಂಡ ಬಗ್ಗೆ ಮಾತಾಡಕ್ಕೆ, ಎಣ್ಣೆ ಹೊಡಿಯಕ್ಕೆ. ಇನ್ನೇನ್ಕೋಲ್ಲ. ಸೀರಿಯಲ್ ಹೋಗುತ್ತೆ, ಬಿಗ್ ಬಾಸ್ ಹೋಗುತ್ತೆ ಸಾಯಕ್ಕೆ. ಎಂತ ಪುಣ್ಯ ಸ್ಥಳ ಅಲೋಕ ಇತ್ತು. ಕೈನೇ ಬಂದು ಹುಷಾರಾಗಿ ಕಸ ಹೊಡೆದು ಪುಣ್ಯಾತ್ಮರು ಒಂದ್ಸರಿ ತಾಸ್ ಹಾಕಿ ಅವರೇ ಕಸ ಹೊಡಿತಿದ್ರು. ರೇವತಿ ಹುಡ್ಸ ರೇವತಿ ಒಂದು ಚಿಕ್ಕ ಹುಡುಗಿ ಬಂದು ತಾಯಿ ಹುಷಾರಾಗುತ್ತೆ ಅಂತ ತಾಯಿ ಹೇಳ್ಕೊಡ್ತಾಳೆ. ಇವತ್ತು ಈ ಕ್ಷೇತ್ರದಲ್ಲಿ 4 ಜನ ಸಹಾಯ ಆಗಲಿ ಯೂಟ್ಯೂಬ್ ಮಾಡಿ ಫೇಸ್ಬುಕ್ ಮಾಡೋ ಅಂತ. ನೀವೆಲ್ಲ ಬರೋಕ್ಕೆ ಮುಖ್ಯವಾದ ಕಾರಣ ಇದರೇ ಯೂಟ್ಯೂಬ್ ಫೇಸ್ಬುಕ್ ಎಲ್ಲರೂ. ಅದರಲ್ಲಿ ಮುಖ್ಯವಾದ ಕಾರಣ ಅದೇ ಹುಡುಗಿ. ಎಲ್ಲ ಮನೇನು ಅಲ್ಲಿ ನಿಂತ್ಕೊ, ಮೇಲೆ ಎಲ್ಲ ನಿಂತ್ಕೊಂಡಂತೆ ಅಲ್ಲತ್ತು ಮೇಲೆ ಮೆಟ್ಟ ಮೇಲತ್ತು ಅದೇ ಹುಡುಗಿ. ನೀವೆಲ್ಲ ಬರ್ಲಿಕ್ಕೆ ಮುಖ್ಯವಾದ ಕಾರಣ ಹುಡುಗಿ ಯೂಟ್ಯೂಬ್ ಮಾಡೋದು ಫೇಸ್ಬುಕ್ ಮಾಡೋದು. ರೇವತಿ ರಾಮಚಂದ್ರ ಎಲ್ಲಿ ಇದ್ದಾರೆ ಅಂತಲ್ಲ, ಅದೇ ಹುಡುಗಿ. ಕೈ ತಮ್ಮ ಎಲ್ಲ ಇದ್ರ ಇಂದ್ರ ನಿಂತ್ಕೊ. ಅದೇ ಹುಡುಗಿ ನೋಡಿ. ನಿನ್ನೊಳಗೆ ಕೆಲಸ ಬಂದ್ರೆ ಅಭಿಮಾನಿಗಳಿಂದ ಇವರು ಯೂಟ್ಯೂಬ್ ಮಾಡ್ತಾರೆ. ಈ ತರ 1000 ಜನ ಇದ್ದಾರೆ. ಕಾರ್ಪೆಂಟರ್ ಬಂದು ಯಾರೋ ಊರವರು ತಗೊಂಡಿದ್ದು ಅರಡಕಾದಂತಕ್ಕಂಥವ್ರು, ಕಾಲಿಲ್ದ ಅಂತಕ್ಕಂಥವ್ರು, ಕೈ ಇಲ್ದಂತಕ್ಕಂಥವ್ರು, ನಮ್ಮಳಿಗೆ ಅಸಾಧ್ಯ ಅಂತಕ್ಕಂಥವ್ರು. ಕಿಡ್ನಿ ಪ್ರಸಾದ ಚೆನ್ನಾಗಿದೆಯಾ, ಕಿಡ್ನಿ ಫೇಲ್ ಮಾಡಿರೋದು ಅಂದಾದ್ರೆ ದೊಡ್ಡ ಪವಾಡ ನಂಬಿಕೆಯಿಂದ ನಡೆದಿದೆ. ಎರಡನೇದು ಗಡಿಯಾರ ಟಿವಿ ಟೈಮ್ ಫೋಟೋ ಸ್ಟಿಕ್ಕರ್ ಅನ್ಸ್ಕೊಡಿ, ಒಂದು ಫೋಟೋ ಹಾಕೊಳ್ಳಿ. ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ, ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ. ಕಾಣೋ ಗಿಡಿ ಮುಚ್ಚಿರಲ್ಲ. ಪಾಸ್ಟರ್ ಕನ್ಸನ್ ಅನಿಸಿ ಸ್ಟಿಕ್ಕರ್ಗಳನ್ನ ಹೊರ ಕಾಣಕ್ಕೆ ಯಾವುದೇ ಅನಾಹುತ. ಕಲ್ಲೇ ಮಣ್ಣು ದೇವರು ಅಂದಾಗ ರಸ್ತೆಗೆ ದೇವರಿರ್ತಾ ಗಾಳಿಗಳಿಗೆ ಏನೋ ಬಂತಂತೆ, ಕಲ್ಲು ಬಂತಂತೆ, ಯಾವ ಕೆಟ್ಕೊಂಡಿದ್ದೆ ಏನೋ ಆಗದೆ ಇರಲಿ ಅಂತ, ಆಕ್ಸಿಡೆಂಟ್ ತೊಂದರೆ ಆಗದಿರಲಿ ಅಂತ ಬೈಕ್ ಸಿಂಗಲ್ ಹಾಕೊಳ್ಳಿ. 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ, 100 ಸರಿ ಬರ್ಬೇಕಾ ಅಂತ ಒಂದಿಲ್ಲ. ಬರಬೇಡಿ ಅಂದಿಲ್ಲ. ಸಾಲ ಮಾಡ್ಕೊಂಡಂಗೆ ಬನ್ನಿ, ಹಿಂಗೆ ಅರ್ಜೆಂಟ್ ಬರಬೇಡಿ. ನಿಧಾನಕ್ಕೂ ಬನ್ನಿ, ಮನೆಗೂ ಅವ್ರು ಬನ್ನಿ, ಪಕ್ಕ ಮನೆಗೂ ಬರಬೇಡಿ. ಹಾಗೆ ಬಂದ ಗಾಡಿ ಈಗ ಅಡ್ವರ್ಟೈಸ್ಮೆಂಟ್ ಶುರು ಆಗಿದೆ. ನೆಕ್ಸ್ಟ್ ಸೀರಿಯಲ್ ಶುರು ಆಗುತ್ತೆ. ಸೀರಿಯಲ್ ಅಲ್ವಾ, 5 ನಿಮಿಷ ಸೀರಿಯಲ್ಗೆ 50 ನಿಮಿಷ ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ ಅಲ್ವಾ? ಬರೋರು ಪರವಾಗಿಲ್ಲ, ಮನೆಯೊಳಗೆ ಆರಾಮ ಜಗಳ ಆಡ್ತಾರೆ. 8 ಬರೋಕ್ಕಲ್ಲ ಎಣ್ಣೆ ಹೊಡಿತೀರಿ. ಇಲ್ಲಿ ಬಂದು ಕಾಯಲ್ಲ ಯಾಕೆ?
ಒಂಚೂರು ಏನೋ ಮಾತಾಡ್ತಾರೆ ಕೆಲವೇ ಕ್ಷಣದಲ್ಲೇ ಗುರುಗಳು ಬರ್ತಾರೆ. ಕೇಳಿಸ್ಕೊಂಡ್ರ? ಕೆಲವೇ ಕ್ಷಣದಲ್ಲೇ ಗುರುಗಳು ಬರ್ತಾರೆ. ಮೇಕಪ್ ಎಲ್ಲ ಮುಗಿದ ಬರ್ತಾರೆ. ಸೆಕ್ಯೂರಿಟಿ ಪ್ರಾಬ್ಲಮ್ ಇಂದ ಬರ್ತಾ ಇಲ್ಲ. ಯಾಕಂತ ತಂಬಕ್ಕಂದ ಸಣ್ಣ ಆಗಲ್ಲ, ದೊಡ್ಡ ತಂಬ ಒಂದು ಸಿಗರೇಟ್ ಮೇಲೆ ಒಂದು ಬಲ್ಲ ಮಗು ಓದ್ತಿಲ್ಲ ಅಂದ್ರೆ ಗಂಡ ಹೆಂಡತಿ ಸೀರೆ ನೋಡಬಿಟ್ಟು ಗಂಡ ಹೆಣ್ಣು ಬಿಟ್ಟು ಹೆಂಡತಿ ಸೀರೆ ನೋಡಬಿಟ್ಟು ಮಗು ಹೇಳ್ಬೋದು. ನಿಮ್ಮ ಹೆಸರು ಅದು ಬರಲ್ಲ ಈ ಕಡೆ. Turn